ನಮಸ್ಕಾರ ವೀಕ್ಷಕರೇ, ನಾನು ಸೈಯದ್ ನಂಬರ್ 1 ಚಾನೆಲ್ ಮುಖಾಂತರ ನಿಮಗೆ ಆತ್ಮೀಯ ಆಧಾರವಾದ ಸ್ವಾಗತ ಬಯಸುತ್ತೇನೆ. ಇವತ್ತು ರಾಜಕೀಯ ರಂಗದ ಪ್ರಮುಖ ಒಬ್ಬ ವ್ಯಕ್ತಿತ್ವವನ್ನ ತೆಗೆದುಕೊಂಡು ರಾಜಕೀಯ ರಂಗದ ವ್ಯಕ್ತಿಯೊಬ್ಬರನ್ನು ನಾನು ನನ್ನ ಸ್ಟುಡಿಯೋಕ್ಕೆ ಆಹ್ವಾನಿಸಿದ್ದೇನೆ. ಅವರು ವಿಶೇಷ ಅತಿಥಿ ರೂಪದಲ್ಲಿ ನಮ್ಮ ಸ್ಟುಡಿಯೋಕ್ಕೆ ಬಿಜೆಪಿ ಪಕ್ಷದಿಂದ ಅತಿಥಿಯಾಗಿ ಬಂದಿದ್ದಾರೆ. ಅವರಿಗೆ ನಾನು ಹಾರ್ದಿಕವಾಗಿ ಸ್ವಾಗತ ಬಯಸುತ್ತೇನೆ. ನಮಸ್ಕಾರ ಮೂಸಾ ಅವರೇ. ನಮಸ್ಕಾರ. ನಾನು ಅವರ ಕಿರು ಪರಿಚಯ ಹೇಳ್ತೀನಿ ವೀಕ್ಷಕರೇ. ಮೂಸಾ ವಜೀರ್ ಸಾಬ್ ಸರ್ಕಾವಾಸ್ ಇವರು ಮುಸ್ಲಿಂ ಧರ್ಮದ ಯುವಧೂರಿಣರು, ಸಿಂಧಿ ಕುರ್ಬೇಟ್. ಇವರ ವ್ಯಕ್ತಿತ್ವ ಮತ್ತು ಸಂಕ್ಷಿಪ್ತ ವಿವರ: ಇವರು ಸಿಂಧಿ ಕುರ್ಬೇಟ್ ಹಾಗೂ ಗೋಕಾಕ ತಾಲೂಕಿನಲ್ಲಿ ಸಾಮಾಜಿಕ ರಂಗದಲ್ಲಿ ಸಮಾಜ ಸೇವೆಯಿಂದ ಗುರುತಿಸಲ್ಪಟ್ಟವರು. ರಾಜಕೀಯ, ಅಂತಾರಾಷ್ಟ್ರೀಯ ಸಾಮಾಜಿಕ ರಂಗದಲ್ಲಿ ಅನೇಕ ಕ್ರೀಡೆ, ಸಂಗೀತ, ಕಲೆಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಿದವರು. ಅನೇಕ ಸಮಾಜ ಮಟ್ಟದಲ್ಲಿ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಹೊಂದಿದ್ದು ಭಾವ್ಯೈಕ್ಯತೆಯ ತಮ್ಮದೇ ಆದಂಥ ಯುವ ಪಡೆಯನ್ನು ರಚಿಸಿ ಸಾಮಾಜಿಕ ರಂಗದಲ್ಲಿ ಧುಮುಕಿದವರು. ಈಗಾಗಲೇ ಮುಸ್ಲಿಂ ಧರ್ಮದ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಅರಬಿ ಮದರ್ಸಾ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದು, ಈ ಹಿಂದೆ ಅನೇಕ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಯಾಗಿ, ವಿವಿಧ ಸಂಘಟನೆಗಳ ಜಿಲ್ಲಾಧ್ಯಕ್ಷರಾಗಿ ತಮ್ಮ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಿ ಜನರ ಪ್ರೀತಿಗೆ ಪಾತ್ರರಾಗಿದ್ದು, ಜನರ ಸುಖ ದುಃಖದಲ್ಲಿ ಭಾಗವಹಿಸಿ ಸಮಾಜ ಸೇವೆ ಮಾಡಿದ್ದು ಸ್ಮರಣೀಯ ವೀಕ್ಷಕರೇ. ಈಗ ಇವರು ರಾಜಕೀಯ ರಂಗಕ್ಕೆ ಬಂದಿದ್ದು, ಇವರು ಅಪ್ಪಟ ರಮೇಶ್ ಜಾರಕಿಹೊಳಿ ಅವರ ಕಟ್ಟ ಅಭಿಮಾನಿ. ಇದೊಂದು ವಿಶೇಷ ವೀಕ್ಷಕರೇ. ಅವರು ರಮೇಶ್ ಜಾರಕಿಹೊಳಿ ಅವರ ಜೊತೆ ಮೊದಲಿನಿಂದಲೂ ಗುರುತಿಸಿಕೊಂಡವರು. ಈಗ ಗೋಕಾಕ್ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ ನಡೆಸುತ್ತಿದ್ದು, ಮುಸಲ್ಮಾನರನ್ನು ಬಿಜೆಪಿಯ ಮುಖ್ಯವಾಹಿನಿಗೆ ತರುವಲ್ಲಿ ಶ್ರಮಿಸುತ್ತಿದ್ದು, ಇವರ ಕಾರ್ಯ ಅದ್ಭುತ. ಮುಸ್ಲಿಂ ಸಮುದಾಯ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿದ್ದು, ಅವರನ್ನು ಸಹಿತ ಒಂದು ಒಳ್ಳೆ ಮಾರ್ಗದರ್ಶನ ನೀಡಿ ನಮ್ಮ ಜೊತೆ ಕೈ ಜೋಡಿಸುವುದು ಇಂದಿನ ಸಮಯದಲ್ಲಿ ಅತ್ಯವಶ್ಯವಿದೆ ಎಂದು ಸರ್ಕಾವಾಸ್ ಹೇಳುತ್ತಾರೆ. ಈಗ ಅವರಿಂದಲೇ ಮಾತು ಪ್ರಾರಂಭಿಸೋಣ ವೀಕ್ಷಕರೇ. ನೋಡಿ, ಒಂದು ಅದ್ಭುತ ವ್ಯಕ್ತಿ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಅಂದಮೇಲೆ ಅವರಿಗೆ ನಾವು ಕೇಳುವ ಪ್ರಶ್ನೆ: ಬಿಜೆಪಿ ಪಕ್ಷಕ್ಕೆ ಮುಸಲ್ಮಾನರು ಮುಖ್ಯ ವಾಹಿನಿಗೆ ಬರ್ತಾ ಇದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿ ಮುಖ್ತಾರ್ ಅಬ್ಬಾಸ್ ನಖ್ವಿ ಅಂತ ಕೇಂದ್ರೀಯ ಮಂತ್ರಿಗಳು ಸಹಿತ ಇದ್ದಾರೆ. ಶಾನವಾಜ್ ಹುಸೇನ್ ಅಂತ ಮಂತ್ರಿಗಳು ಆಗಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಸಹಿತ ಹಿಂದಿ ಮತ್ತು ಉರ್ದುದಲ್ಲಿ ಕವನ, ಸಂಗೀತ, ಸಾಹಿತ್ಯಗಳನ್ನ ಬರೆದಂತ ಬಿಜೆಪಿಯ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಿದ್ರು, ಪ್ರಧಾನಮಂತ್ರಿಗಳು ಆಗಿದ್ದರು. ಅಂತವರ ಇದು ಮಹಾನ್ ಪಕ್ಷ ಇವತ್ತು ಆ ಪಕ್ಷದ ಅಭ್ಯರ್ಥಿಯಾಗಿ ಅವರ ರಮೇಶ್ ಜಾರಕಿಹೊಳಿ ಅವರ ಕಟ್ಟ ಅಭಿಮಾನಿಯಾಗಿ ತಮ್ಮ ಅನಿಸಿಕೆಗಳನ್ನ ಹೇಳಿಕೆ ಬಂದಿದ್ದಾರೆ. ವೀಕ್ಷಕರೇ, ನಾನು ಅವರಿಗೆ ಕೆಲವು ಪ್ರಮುಖವಾದ ಒಂದು ಮುಖ್ಯ ಪ್ರಶ್ನೆ ಕೇಳ್ತೇನೆ. ಮೂಸಾ ಅವರೇ, ನೀವು ರಮೇಶ್ ಜಾರಕಿಹೊಳಿ ಅವರ ಕಟ್ಟ ಅಭಿಮಾನಿ. ಈಗಾಗಲೇ ಯಾವ ರೀತಿ ನೀವು ಪ್ರಚಾರ ಕಾರ್ಯ ಕೈಗೊಳ್ತಾ ಇದ್ದೀರಾ? ನೋಡಿ, ರಮೇಶ್ ಜಾರಕಿಹೊಳಿ ಅವರು ಒಂದು 20 ವರ್ಷಗಳಿಂದ ನಮ್ಮ ಮುಸ್ಲಿಂ ಸಮಾಜದ ಬಗ್ಗೆ ಆಗಲಿ, ನಮ್ಮ ಮುಸ್ಲಿಂ ಯುವಕರ ಸಲುವಾಗಿ ಆಗಲಿ ಅವ್ರ ಕಾಳಜಿ ಭಾಳ ಇದೆ ನಮ್ಮ ಮೇಲೆ. ಸೊ ಈ ಕಾರಣಕ್ಕಾಗಿ ರಮೇಶ್ ಜಾರಕಿಹೊಳಿ ಅವರು ನಮಗೆ ಯಾವಾಗಲೂ ಇಂಟಿಮೇಷನ್ ಕೊಟ್ಟರೆ ನಾವು ಎನಿ ಟೈಮ್ ಅವ್ರಿಗೆ ನಮಗೆ ಯಾವಾಗ ಬೇಕಾದ್ರೆ ಸ್ಪಂದಿಸ್ತಾರೆ. ಅವರು ಏನು ಪ್ರಾಬ್ಲಮ್ ಇಲ್ಲ. ಇವತ್ತು ಒಬ್ಬ ನಾರ್ಮಲ್ ಹುಡುಗ ಒಂದು ಫೋನ್ ಮಾಡಿದ್ರೂ ಸ್ವೀಕರಿಸಿ ಹತ್ರದ್ದೆಲ್ಲ ಇದನ್ನು ಕರೆಕ್ಟಾಗಿ ಸ್ಪಂದಿಸ್ತಾರೆ. ಅಂದ್ರೆ ನಿಮಗೆ ಒಬ್ಬರು ಅದ್ಭುತ ಶಾಸಕ, ಫೋನ್ ಮೇಲೆ ಸ್ಪಂದಿಸುವಂಥ ಅದ್ಭುತ ಶಾಸಕ. ಇವತ್ತು ಗೋಕಾಕ್ನಲ್ಲಿರಲಿ, ಬೆಂಗಳೂರಿನಲ್ಲಿ, ದಿಲ್ಲಿಯಲ್ಲಿರಲಿ, ಎಲ್ಲಿ ಬೇಕಾದಿದ್ರು ಫೋನ್ ಮುಖಾಂತರ ಆಫೀಸ್ಗೆ ತಿಳಿಸಿ ನಮ್ಗೆ ಏನು ಕುಂದುಕೊರ್ತೀವೋ ಅದನ್ನು ಕ್ಲಿಯರ್ ಮಾಡುವ ಅಂಥ ಶಕ್ತಿ ನಮ್ಮ ಶಾಸಕರು ಹೊಂದಿದ್ದಾರೆ ಇವತ್ತು. ಈ ಕಾರಣಕ್ಕಾಗಿ ಜನ ಅವರಿಗೆ ಭಾಳಷ್ಟು ಬೆಂಬಲ ಕೊಡುವ ಸಾಧ್ಯತೆ ಇದೆ. ನಿಮ್ಮ ಮೂಲಭೂತ ಸೌಲಭ್ಯಕ್ಕೆ ಸ್ಪಂದಿಸ್ತಾರಾ? ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಬೇಕಾದಂಥ ಮೂಲಭೂತವಾದಂಥ ಸೌಕರ್ಯಗಳನ್ನು ಇವತ್ತು ನಮ್ಮ ರಮೇಶ್ ಜಾರಕಿಹೊಳಿ 100% ಕಂಪ್ಲೀಟಾಗಿ ಮಾಡಿದ್ದೇ ಇದೆ. ಅದು ಎಲ್ರಿಗೂ ಕಾಣುವಂಥದ್ದಿದೆ. ಸೊ ಆ ರೀತಿ ಅವ್ರಿಗೆ ಜನರು ಬೆಂಬಲ ಕೊಡೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಅವರಿಗೂ ಪಕ್ಷ ಬಿಟ್ಟು ಹೋದ ಮೇಲೆ ಜನ ಏನು ಬಿಟ್ಟು ಹೋಗಿಲ್ಲಲ್ಲ? ಜನ ಬಿಟ್ಟು ಹೋಗಿಲ್ಲ. ಅದೇ ಜನ ಇದೆ. ಪಕ್ಷ ಮಾತ್ರ ಚೇಂಜ್ ಆಗಿದೆ. ಬಟ್ ವ್ಯಕ್ತಿ ಅದೇ ಇರೋದ್ರಿಂದ ಪಕ್ಷನೂ ನಮ್ಗೆ ಅದೇ ಇರುತ್ತೆ. ಜನ ಬದಲಾವಣೆ ಆಗೋದಿಲ್ಲ. ಮತ ಬ್ಯಾಂಕ್ ಏನು ಹೊಡೆಯೋದಿಲ್ಲ? ಇಲ್ಲ. ಮತ ಬ್ಯಾಂಕ್ ಅಂತೂ ಹೊಡೆಯೋ ಸಾಧ್ಯತೆ ಲೀಡ್ ಕೊಡ್ಬೋದು ನಾವು. ಈ ಸಲ ಜನ ನಿಮ್ಮ ಪರವಾಗಿ ಮಾತಾಡ್ತಾ ಇದ್ದಾರೆ. ನಮ್ಮ ಪರವಾಗಿ ಚಲೋ, ನಾವು ಹೋದಲೆಲ್ಲ ನಮ್ಗೆ ಚಲೋ ಸ್ಪಂದನೆ ಸಿಗ್ತಾ ಇದೆ. ಜನರು ಒಳ್ಳೆ ನಮ್ಗೆ ಸಹಕಾರ ಸಹಾಯ ಮಾಡ್ತಾ ಇದ್ದಾರೆ. ನಮಗೆ ಇದರಲ್ಲಿ ಏನು ಪ್ರಾಬ್ಲಮ್ ಅಂತ ನಮ್ಗೆ ಕಾಣಿಸೋದಿಲ್ಲ. ಈಗ ಮತ್ತೊಂದು ನಿಮಗೆ ಮುಖ್ಯವಾದ ಪ್ರಶ್ನೆ: ಈಗ ನಿಮ್ಮ ಗ್ರಾಮೀಣ ಮಟ್ಟದಲ್ಲಿ ಕೆಲವು ಸಮಸ್ಯೆಗಳು ತಾಲೂಕಾ ಮಟ್ಟದಲ್ಲಿ ಆಗ್ಬೋದು, ಜಿಲ್ಲಾ ಮಟ್ಟದಲ್ಲಿ ಆಗ್ಬೋದು,
ರಾಜ್ಯ ಮಟ್ಟದಲ್ಲಿಯೂ ಆಗ್ಬೋದು. ಅಂಥ ಪ್ರಮುಖ ಯೋಜನೆಗಳನ್ನ ನೀವು ಯುವಕರ ಪಡೆಯನ್ನು ಕಟ್ಕೊಂಡು ಹೋದಾಗ ನಿಮಗೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅವರು? ನಾವು ಯುವಕರದ್ದು ಕರ್ಕೊಂಡು ಹೋದಾಗ ಸಾವುಕಾರ ನಾವು ಏನೂ ಕೆಲಸ ಇರಲಿ, ಇವತ್ತು ಗ್ರಾಮ ಪಂಚಾಯತ್ ಹಿಡ್ಕೊಂಡು ಜಿಲ್ಲಾ ಪಂಚಾಯತ್ ಆಗಲಿ, ಏನು ನಿಮಗೆ ಸೌಲಭ್ಯಗಳು ಬೇಕಲ್ಲ, ಆನ್ ದ ಸ್ಪಾಟ್ ಮೇಲೆ ಅದು ಫೈನಲ್ ಆ ಟೈಪ್ ನಮ್ಮ ಜೊತೆ ಅವರು ಒಡನಾಟಿನಲ್ಲಿದ್ದಾರೆ ಅಷ್ಟೇ. ಕೆಲವ್ರು ಹೇಳ್ತಾರೆ ರಮೇಶ್ ಜಾರಕಿಹೊಳಿ ಅವರು ಸಿಟ್ಟಿನ ಸ್ವಭಾವದವ್ರು ಅಂತ ಹೇಳ್ತಾರಲ್ಲ. ಅವ್ರ ಸಾವುಕಾರ ನೋಡೋಕೆ ಸಿಟ್ಟಿನ ಸ್ವಭಾವದವರು, ಬಟ್ ಅವ್ರ ಮನಸ್ಸು ಭಾಳ ಮೃದು ಮನುಷ್ಯನವರು. ಅಂದ್ರೆ ತಕ್ಷಣ ಮತ್ತೆ ನೀವು ಒಂದು ನಿಮಿಷ ನಿಮ್ಮ ಜೊತೆ ಸಿಟ್ಟು ಮಾಡಿ ಆಮೇಲೆ ನಿಮ್ಗೆ ಕರೆದು ಮಾತಾಡಿಸಿ ನಿಮ್ಗೆ ಸ್ಪಂದಿಸುವಂಥ ವ್ಯಕ್ತಿತ್ವ ಅವ್ರದ್ದು. ಇಂಥ ಶಾಸಕರು ನಮ್ಮ ಗೋಕಾಕ್ ತಾಲೂಕು ಸಿಗೋದು ದೊಡ್ಡ ಕಷ್ಟ. ನೋಡಿ ವೀಕ್ಷಕರೇ, ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ ಅವ್ರು ಹೇಳ್ತಾರೆ, ನಮ್ಮ ಶಾಸಕರು ಕ್ಷಣಿಕ ಸಿಟ್ಟಿನವರು, ಸಿಟ್ಟು ತಕ್ಷಣ ಬರುತ್ತೆ, ತಕ್ಷಣ ಶಮನ ಆಗುತ್ತೆ, ಮತ್ತೆ ಕರೆದು ಮಾತಾಡಿಸ್ತಾರೆ. ಇಂಥ ಶಾಸಕ ನಮ್ಗೆ ಬೇಕು. ಮತ ಅಂತೂ ವಿಭಜನೆ ಆಗೋದಿಲ್ಲ. ಅವರು ಪಕ್ಷ ಬದಲಾವಣೆ ಮಾಡಿದ್ರು ಸಹಿತ ಮತಗಳ ಬದಲಾವಣೆ ಅಂತೂ ಸಾಧ್ಯ ಇಲ್ಲ. ದುಪ್ಪಟ್ಟು ಲೀಡ್ ಕೊಡ್ತಾರಂತ ಸರ್ಕಾವಾಸ್ ಹೇಳ್ತಾ ಇದ್ದಾರೆ. ಸರ್ಕಾವಾಸ್ ಅವರೇ, ನಿಮ್ಮದು ಎಷ್ಟು ವರ್ಷದಿಂದ ಅವ್ರ ಜೊತೆ ಸಂಬಂಧ? ಕಳೆದ 20 ವರ್ಷದಿಂದ ನಾನು ಅವ್ರ ಜೊತೆ ನಿಕಟ ಸಂಬಂಧ ಹೊಂದಿದ್ದೇನೆ. ನಾವು ಯಾವುದೇ ಬಡ ಜನರಾಗಲಿ ಏನೋ ಆಗಲಿ ಕುಂದುಕೊರತೆಗಳು ನಾವು ಅವ್ರ ಕಡೆ ಹೋದಾಗ ಸ್ಪಾಟ್ ಮೇಲೆ ನಮಗೆ ಅವರು ಡಿಸಿಷನ್ ಕೊಟ್ಟು ಸ್ಪಾಟ್ ಮೇಲೆ ನಮ್ಗೆ ಕೆಲಸ ಮಾಡಿಕೊಟ್ಟಂಥ ವ್ಯಕ್ತಿ ಅವರು. ಯಾವುದೇ ಇರಲಿ, ಇವತ್ತು ನಾರ್ಮಲ್ ದಿನದ್ರೂ ದೊಡ್ಡ ಇಶ್ಯೂ ಇರಲಿ, ಅಲ್ಲೆಲ್ಲೇ ಸ್ಪಾಟ್ ಮೇಲೆ ಕರೆಸಿ ಅಲ್ಲೇ ಕ್ಲಿಯರ್ ಮಾಡಿ ನಮಗೆ ಕಳಿಸುವಂಥ ವ್ಯಕ್ತಿತ್ವ ಅವ್ರು ಹೊಂದಿದ್ದಾರೆ. ಮತ್ತು ನಮ್ಗೆ ಅವರ ಆಫೀಸ್ ಆಗಲಿ, ಅವ್ರ ಆಫೀಸ್ ವರ್ಕರ್ಸ್ ಆಗಲಿ, ಅವರು ನಮ್ಗೆ ಹೋದ ಕೂಡಲೇ ಸಹಾಯ ಸವಲತ್ತುಗಳು ನಮ್ಗೆ ಏನಿದೆಯಲ್ಲ ಶಾಸಕರಿಂದ ಬರುವಂಥ ಸಹಾಯ ಸವಲತ್ತುಗಳು ನಮ್ಮ ಗ್ರಾಮಕ್ಕಾಗಲಿ ನಮ್ಮ ಕ್ಷೇತ್ರಕ್ಕಾಗಲಿ ಅವೆಲ್ಲ ನಮ್ಗೆ ಕರೆಕ್ಟಾಗಿ ಪೂರೈಸುತ್ತಾ ಬಂದಿದ್ದಾರೆ ಅವರು. ಈಗ ಬಿಜೆಪಿ ಪಕ್ಷ ಅಂದ ತಕ್ಷಣ ಅಲ್ಪಸಂಖ್ಯಾತ ಮುಸ್ಲಿಂ ಬಾಂಧವರು ಏನಾದರೂ ಮತಗಳ ವಿಭಜನೆ ಆಗ್ಬೋದಾ? ಏನು ವ್ಯಕ್ತಿ ನೋಡಿನೇ? ಸರ್, ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೀನಿ, ಇಲ್ಲಿ ಪಕ್ಷ ಮುಖ್ಯ ಅನ್ನೋಕ್ಕಿಂತನೂ ನಮ್ಮ ವ್ಯಕ್ತಿನ ಆ ಪಕ್ಷಕ್ಕೆ ಹೋದ ನಂತರ ಆ ಪಕ್ಷ ನಮಗೆ ಮುಖ್ಯ. ನಮ್ಮ ವ್ಯಕ್ತಿನ ಅಲ್ಲಿ ಹೋದ ನಂತರ ಆ ಪಕ್ಷ ನಮಗೆ ಮುಖ್ಯ. ಸೊ ಇದರಲ್ಲಿ ವ್ಯಕ್ತಿನೂ ಮುಖ್ಯ, ಪಕ್ಷನೂ ಮುಖ್ಯ ನಮಗೆ, ಅದರಲ್ಲಿ ಎರಡು ಮಾತಿಲ್ಲ. ಈಗ ರಮೇಶ್ ಜಾರಕಿಹೊಳಿ ಅವರು ಈಗ ಗೋಕಾಕ ತಾಲೂಕಕ್ಕೆ ಈಗ ಆರಿಸಿ ಬರುವುದಂತೂ ಖಚಿತ ಅಂತೀರಾ? ಖಚಿತ 2000 ಲೀಡ್ ಕೊಡ್ಬೋದು ನೀವು ಗೋಕಾಕ್ ಕ್ಷೇತ್ರದಲ್ಲಿ ಟೋಟಲಿ ಓವರಾಲ್ ನಮ್ಮ ಅಂದಾಜಲ್ಲಿ 1 ಲಕ್ಷ ಲೀಡ್ ನಮ್ಮ ತಲೆಯಲ್ಲಿದೆ ಟಾರ್ಗೆಟು. ಬಟ್ ಈ ಸಲ ತ್ರಿಕೋನ ಸ್ಪರ್ಧೆ ಇರೋದ್ರಿಂದ ಸ್ವಲ್ಪ ಲೀಡಿಂಗ್ ಸ್ವಲ್ಪ ಕಡಿಮೆ ಆಗ್ಬೋದು, ಮುಂದೆ 50-60 ಲೀಡಿಂಗ್ ಇರ್ಬೋದು. ಬಟ್ ಆರಿಸಿ ಬರೋದು ರಮೇಶ್ ಜಾರಕಿಹೊಳಿ ಖಚಿತ. 100 ಬಿಜೆಪಿ ಬಾವುಟ ಗೋಕಾಕ್ನಲ್ಲಿ ಹಾರೋದು ಗ್ಯಾರಂಟಿ. ಆಮೇಲೆ DCM ಆಗೋದು ಅದು ಹೈಕಮಾಂಡ್ ಅವ್ರಿಗೆ ಬಿಟ್ಟುಕೊಟ್ಟ ವಿಷಯ, ಅದ್ರ ಬಗ್ಗೆ ನಾವು ಮಾತಾಡೋದು ಸರಿಯಲ್ಲ ಆ್ಯಕ್ಚುಲಿ. ಬಟ್ ನಮ್ಮ ಕ್ಷೇತ್ರದ ಏನು ಮತ್ತೊಂದು ಕೊಡುಗೆಯಪ್ಪ ಅಂದರೆ ಹೈಕಮಾಂಡ್ಗೆ ನಾವು ಒಂದು MLA ಆರಿಸ್ಕೊಡ್ತಾ ಇಲ್ಲ, MLA ಜೊತೆ ಒಂದು ಮಂತ್ರಿನೂ ಮಾಡೋಕ್ಕೆ ನಮ್ಮಲ್ಲಿ ಅವಕಾಶ ಇದೆ. ಡಬಲ್ ಬೋನಸ್, ಬಂಪರ್ ಆಫರ್, ಕಾಂಬೋ, ಒಂದು ತೊಗೊಂಡ್ರೆ ಒಂದು ಫ್ರೀ, ಈ ಥರ ನಮ್ಗೆ ಅವಕಾಶ ಇದೆ. ಸೊ ಮತದಾರರು ಜಾಗೃತರಾಗಿ ರಮೇಶ್ ಜಾರಕಿಹೊಳಿ ಅವರನ್ನು ಮತದಾನ ಮಾಡೋದ್ರಿಂದ ಅವ್ರ ಕೈ ಬಲ ಪಡುತ್ತೆ ಇಷ್ಟೇ. ಈಗ ಅವರು ಪ್ರತಿಸ್ಪರ್ಧಿ ಅವರ ಸಹೋದರರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರಲ್ಲ, ಕಾಂಗ್ರೆಸ್ ಪಕ್ಷದಿಂದಲೂ ಅವರು ಲಕ್ಷಾಂತರ ಅಭಿಮಾನಿಗಳನ್ನ ಕರ್ಕೊಂಡು ನಾಮಪತ್ರ ಸಲ್ಲಿಸಿದ್ದಾರೆ. ಆ ಪೈಪೋಟಿಯಲ್ಲಿ ತ್ರಿಕೋನ ಸ್ಪರ್ಧೆ ಅಶೋಕ್ ಪೂಜಾರಿ ಅವರು ನಡು ಬಂದ್ಬಿಟ್ಟಿದ್ದಾರೆ. ಇದರಿಂದ ನಿಮ್ಮ ಶಾಸಕರಿಗೆ ಏನಾದರೂ ಮತಗಳ ವಿಭಜನೆಯಾಗಿ ತೊಂದರೆ ಉಂಟಾಗಬಹುದೇನೋ? ನಿಮ್ಮ ಅಂಕಿ ಸಂಖ್ಯೆ ಏನು? ನೋಡಿ ಸರ್, ಇದರಿಂದ ನಮ್ಗೆ ಯಾವುದು ಪ್ರಾಬ್ಲಮ್ ಇಲ್ಲ. ಜಸ್ಟ್ ಇದು ಕ್ರಿಕೆಟ್ ಮ್ಯಾಚ್ ಇದ್ದಂಗೆ, ಕ್ರೀಡೆ ರೂಪದಲ್ಲಿ ತೊಗೊಂತೀನಿ ನಾನು. ಅವರು ಬೌಲಿಂಗ್ ಮಾಡಬೇಕೆ, ನಾವು ಬ್ಯಾಟಿಂಗ್ ಮಾಡಬೇಕು, ನಾವು ಬೌಲಿಂಗ್ ಮಾಡಬೇಕು, ಅವರು ಬ್ಯಾಟಿಂಗ್ ಮಾಡಲೇಬೇಕು. ಸೋಲು ಗೆಲುವಂತೂ ಇರೋದೇ. ಅದು ಇವರೇ ಸೋಲ್ತಾರೆ ನಾವು ಅವ್ರಿಗೆ ಅವರು ತ್ರಿಕೋನ ಸ್ಪರ್ಧೆ ಇದೆ, ಅದಿದೆ. ಲಕ್ಕನ್ ಜಾರಕಿಹೊಳಿ ಬಗ್ಗೆ ಆಗಲಿ ನಾನು ಹೇಳೋಕ್ಕೆ ನಾನು ಇಷ್ಟಪಡಲ್ಲ. ಅದು ರಾಜಕೀಯ ಚದುರಂಗದ ಆಟ ಇದು. ಏನಾಗುತ್ತೆ, ಜನರ ನಿರ್ಣಯ ತಗೋತಾರೆ. ಅಂದರೆ ಓವರಾಲ್ ನಿಮ್ಮ ವಿಷಯ ಏನಂದರೆ ಕಾಂಗ್ರೆಸ್ಸು JDS ನಡುವೆ 100% BJPನೇ ಬರುತ್ತಂತ ನಿಮ್ಮ ನಿರ್ಧಾರ. ಈಗ ಅವರು ಶಾಸಕರಾದ್ರು ಅಂತ ತಿಳ್ಕೊಳ್ಳಿ, ಮೊಟ್ಟ ಮೊದಲು ನೀವು ಗೋಕಾಕ್ ತಾಲೂಕಿಗೆ ಯಾವ ಅದ್ಭುತ ಕೊಡುಗೆಗಳನ್ನು ಗೋಕಾಕ್ ತಾಲೂಕು ತರ್ತೀರಾ? ಯಾವ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತೀರಾ? ಯಾವ ಒಂದು ದೊಡ್ಡ ಯೋಜನೆಯನ್ನು ಗೋಕಾಕ್ ತಾಲೂಕಿಗೆ ತರ್ತೀರಾ? ಈಗ ನೋಡ್ರಿ ಸರ್, ನಮ್ಮ ಕ್ಷೇತ್ರದಾಗ ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲಭೂತವಾದಂಥ ಸೌಕರ್ಯಗಳು ಆಲ್ರೆಡಿ ಎಲ್ಲ
80 to 90% ಕ್ಲಿಯರ್ ಇದೆ. ರೋಡ್ಸ್ ಅನ್ರಿ, ಸೇತುವೆಗಳಾಗಲಿ, ಶೌಚಾಲಯಗಳಾಗಲಿ, ಸೂರ್ಯ ಯೋಜನೆ ಆಗಲಿ, ಇವೆಲ್ಲ ಆಗಿವೆ. ಈಗ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಈಗ ಮೊನ್ನೆನ ಬಂತಲ್ಲ ಇದು ಪ್ರವಾಹ, ಆ ಪ್ರವಾಹದಾಗ ಪುನರ್ವಸತಿ ಮನೆ ನಿರ್ಮಾಣ ಖಾಯಂ, ತಾತ್ಕಾಲಿಕ ಅಲ್ಲ, ಶಾಶ್ವತ ಸೂರು ಕೊಡಿಸೋ ವಿಚಾರ, ಅದನ್ನು ನಾವು ಮಾಡೋ ಇದ್ರೊಳಗೆ ಇದ್ದೀವಿ. ಈಗ ಶಾಸಕರು ಅದ್ರ ಬಗ್ಗೆ ನಿರ್ಣಯ ತಗೋತಾರೆ, ನೋಡೋಣ ಮುಂದಿನ. ಈಗ ಒಟ್ಟಾರೆ ನೀವು ಓವರಾಲು ರಮೇಶ್ ಜಾರಕಿಹೊಳಿ ಅವರು ಆರಿಸಿ ಬರುವುದು ಖಚಿತ. ಬಿಜೆಪಿ ಬಾವುಟ ನಿಶ್ಚಿತ. ಸಾವಿರಾರು ಬೆಂಬಲಿಗರೊಂದಿಗೆ ನೀವು ಪ್ರಮಾಣ ವಚನದಲ್ಲಿ ಭಾಗವಹಿಸಲಿಕ್ಕೆ ತಯಾರಿಯನ್ನು ಮಾಡ್ತಾ ಇದ್ದೀರಾ ಅಂದಂಗೆ ಆಯ್ತು. ಓಕೆ, ನೋಡಿ ವೀಕ್ಷಕರೇ, ಮೂಸಾ ವಜೀರ್ ಸಾಬ್ ಸರ್ಕಾವಾಸ್ ಬಿಜೆಪಿಯ ಕಾರ್ಯಕರ್ತರಾಗಿ ರಮೇಶ್ ಜಾರಕಿಹೊಳಿ ಅವರ ಕಟ್ಟ ಅಭಿಮಾನಿಯಾಗಿ ತಮ್ಮ ಮನದಾಳದ ಮಾತುಗಳನ್ನ ಹೇಳಿದ್ದಾರೆ. ಇವತ್ತು ವೀಕ್ಷಕರೇ, ಇದೊಂದು ಬಹಳ ಇವತ್ತು ವಿಶೇಷ ಅತಿಥಿಯ ಅದ್ಭುತ ಕಾರ್ಯಕ್ರಮ. ನೀವು ನಮ್ಮ ನಂಬರ್ 1 ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಬಲಗಡೆ ಇರುವಂತ ಬಟನ್ ಅನ್ನು ಒತ್ತಿ. ಯಾಕಂದ್ರೆ ನಮ್ಮ ವರದಿ, ನಮ್ಮ ಸುದ್ದಿ ನೀವು ನೇರವಾಗಿ ನೋಡಬಹುದು. ವೀಕ್ಷಕರೇ, ಸರ್ಕಾವಾಸ್ ಅಂತ ಅಪರೂಪದ ಅತಿಥಿಗಳು, ಅವರಿಗೆ ಒಳ್ಳೆ ಉನ್ನತ ಸ್ಥಾನ ಸಿಗಲಿ. ಅವರು ಸಮಾಜ ಸೇವೆಯಲ್ಲಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಬಳಲಿದಂತ ಪ್ರವಾಹ ಪೀಡಿತರಿಗೆ ಅವರು DCM ಆದಂತ ರಮೇಶ್ ಜಾರಕಿಹೊಳಿ ಅವರ ಜೊತೆ, ಮುಂದೆ ಅವರು ಆರಿಸಿ ಬರುತ್ತ ನಂತರ ಶಾಸಕರ ಜೊತೆ ಕೂಡಿಕೊಂಡು ಆ ಬಡ ಜನರ ಸೇವೆ ಮಾಡಲಿ ಅನ್ನೋದೇ ನಮ್ಮ ನಂಬರ್ 1 ಚಾನಲ್ ಆಶಯ. ನಮಸ್ಕಾರ ಸರ್ಕಾವಾಸ್ ಅವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಂತೆ ನಿಮಗೆ ಹಾರ್ದಿಕವಾಗಿ ನಾನು ಬೀಳ್ಕೊಡುತ್ತಾ ಇದ್ದೇನೆ. ನಮಸ್ಕಾರ.